ಆ್ಯಂಡ್ ಇವಾಗ ನಿಮ್ಮ ಹತ್ರ ಬಂದಾಗ ಹೀಗೆ ಒಬ್ಬರು ಪರ್ಸನ್ ಇಸ್ ಅಡಿಕ್ಟೆಡ್ ಅಂತ ಅದಕ್ಕೆ ರಿಲೇಟೆಡ್ ಯಾವ್ದಾದ್ರು ಟೆಸ್ಟ್ಗಳನ್ನು ಸಜೆಸ್ಟ್ ಮಾಡ್ತೀರಾ? ಅಂದರೆ ಬೇಸ್ಡ್ ಆನ್ ಅದರ ರಿಸಲ್ಟ್ಸ್ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಷ್ಟು ಅಡಿಕ್ಟ್. ಎಷ್ಟೊಂದು ಸರಿ ಏನಾಗುತ್ತೆ, ನಾನು ತಗೋತಾ ಇದ್ದೀನಿ ಸರ್, ನಾನು ಆರಾಮಾಗಿದ್ದೀನಿ, ಬಟ್ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಇದು ಒಳ್ಳೇದಲ್ಲ ಬಿಟ್ಬಿಡು ಅಂತ, ನಾನು ಆರೋಗ್ಯವಾಗಿದ್ದೀನಿ ನೋಡಿ ಅಂತಾರೆ. ಬಟ್ ಅವ್ರಿಗೆ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಎಂಜೈಮ್ಸ್ ಎಲ್ಲ ರೈಸ್ ಆಗಿರುತ್ತೆ. ಆ ಎಂಜೈಮ್ಸ್ ಯಾಕೆ ರೈಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದು ಆಲ್ಕೋಹಾಲ್ ಕುಡಿಯೋದ್ರಿಂದ ಯೂಶಲಿ ಆಗಿರುತ್ತೆ. ಅವಾಗ ಅದನ್ನು ತೋರಿಸಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್. ಬೇರೆ ಎಕ್ಸಾಂಪಲ್ CBC ಅಥವಾ ಕಂಪ್ಲೀಟ್ ಹಿಮೋಗ್ರಾಮ್ ಅಂತ ಮಾಡ್ತೀವಿ. ಅದರಲ್ಲಿ ಕೆಲವೊಂದು ವ್ಯತ್ಯಾಸಗಳಿರುತ್ತೆ, ಅದು ಇದರಿಂದಾನೇ ನಡೆಯುತ್ತೆ. ಓಕೆ, ಸಿಗರೇಟ್ ಸ್ಮೋಕಿಂಗ್ ಅಲ್ಲಿ ನಮ್ಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿರೋದಂತರ ಎಕ್ಸ್ರೇ ಮಾಡಿಸಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬರುತ್ತೆ. ಸೊ ಆ ರೀತಿ ಎಷ್ಟೊಂದು ಟೆಸ್ಟ್ಗಳಿಂದ ನಾವು ವಿಷಯಗಳನ್ನ ಕಂಡುಹಿಡ್ಬೋದು. ಇನ್ನೂ ಕೆಲವೊಂದು ಸರಿ ನಾನು ಏನು ತೊಗೊಳ್ಳೋದೇ ಇಲ್ಲ, ಡ್ರಗ್ಸೇ ತೊಗೊಳ್ಳಲ್ಲ ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ನಾವು ಯೂರಿನ್ ಡ್ರಗ್ಸ್ ಸ್ಕ್ರೀನಿಂಗ್ ಅನ್ನೋ ಟೆಸ್ಟ್ ಮಾಡ್ತೀವಿ, ನಾವು ಪದ್ಮಶ್ರೀಲಿ ಮಾಡ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ, ಯೂರಿನ್ ಡ್ರಗ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಅವ್ರು ಯೂರಿನ್ ಸ್ಯಾಂಪಲ್ ಕೊಟ್ಟಾಗ ಅದರಲ್ಲಿ ಕೆಲವೊಂದು ಡ್ರಗ್ಸ್ನ ನಾವು ಡಿಟೆಕ್ಟ್ ಮಾಡ್ತೀವಿ. ಅದರಲ್ಲಿ ಪಾಸಿಟಿವ್ ಬಂದುಬಿಡುತ್ತೆ. ಪಾಸಿಟಿವ್ ಬಂದಮೇಲೆ ಅವ್ರು ಒಪ್ಕೊಳ್ಳೇಬೇಕಾಗತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೇಕು.